ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಅಪ್ಪಿತಪ್ಪಿನೂ ಕೂಡ ಯಾರು ಕೂಡ ಈ ಒಂದು ಸಣ್ಣ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದು 2,000 ರೂಪಾಯಿ ಸ್ಟಾಪ್ ಆಗುತ್ತೆ. ಸರ್ಕಾರದವರು ಲೇಟೆಸ್ಟಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಅಪ್ಡೇಟ್ಸ್ನ ನೀಡಿದರೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಿಮಗೆ ವಿಡಿಯೋ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ, ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ರಿಲೀಸ್ ಮಾಡ್ತಾ ಬರ್ತಾ ಇದ್ದಾರೆ. ಎಲ್ಲ ಕಂತಿನ ಹಣನೂ ಕೂಡ ರಿಲೀಸ್ ಮಾಡಿದ್ದಾರೆ. ಆದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ರಿಲೀಸ್ ಒಂದೇ ದಿನ ಮಾಡಿದ್ರೂ ಕೂಡ ಇಲ್ಲಿ ಹಣ ಬಂದ್ಬಿಟ್ಟು ಎಲ್ಲ ಖಾತೆಗೂ ಕೂಡ ಒಂದು ದಿನ ಹೋಗ್ತಾ ಇಲ್ಲ. ಇಲ್ಲಿ ಮೊದಲನೇ ವಾರ ಕೆಲವ್ರಿಗೆ ಹೋಗುತ್ತೆ, 10 ದಿನ ಆದಮೇಲೆ ಇನ್ನೊಂದಷ್ಟು ಜನಕ್ಕೆ ಹೋಗುತ್ತೆ, 20 ದಿನ ಆದಮೇಲೆ ಇನ್ನೊಂದಷ್ಟು ಜನ ರಿಸೀವ್ ಮಾಡ್ಕೋತೀರ, 30 ದಿನದಲ್ಲಿ ಎಲ್ಲರ ಖಾತೆಗೂ ಕೂಡ ಬರ್ತದೆ. ಈ ರೀತಿ ಹಣ ಒಂದು ಬಿಡುಗಡೆ ಆಗ್ತದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತರ ಮಹಿಳೆಯರು ಕೆಲವರು ಈ ಒಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಅಂತ ಸರ್ಕಾರದವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನದು ತಪ್ಪು ಮಾಡ್ತಾ ಇರೋದು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ. ಇವಾಗಂತೂ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು ಕೆಲವರು ಕಮೆಂಟ್ ಆಗ್ತಾ ಇರೋದು ಅಂದ್ಬಿಟ್ಟು ನಮಗೆ 5ನೇ ಕಂತಿನವರೆಗೂ ಕೂಡ ಹಣ ಬಂದಿದೆ, 6ನೇ ಕಂತು, 7ನೇ ಕಂತು, 8ನೇ ಕಂತು ಬಂದಿಲ್ಲ ಅಂತ. ಇಲ್ಲಿ ನಿಮಗೆ ಬಂದಿಲ್ಲ ಅಂದ್ಬಿಟ್ಟು ನೀವೇನು ಜಾಸ್ತಿ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇಲ್ಲಿ ಸರ್ಕಾರದವ್ರ ಹತ್ರ ಡಾಟಾ ಇರುತ್ತೆ, ಎಷ್ಟು ಜನಕ್ಕೆ ನಾವು ಹಣ ಹಾಕಿದ್ದೀವಿ, ಎಷ್ಟು ಜನಕ್ಕೆ ಹಣ ಹೋಗಿಲ್ಲ, ಮತ್ತು ಯಾರಿಗೆ ಹಣ ಹೋಗಬೇಕು ಅನ್ನೋದು. ಅವರು ಅದನ್ನೇನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಕಂತು ಹಾಕಬೇಕಾದ್ರೆ ಅದನ್ನ ಆ್ಯಡ್ ಮಾಡಿಕೊಡ್ತಾರೆ. ಅದರಿಂದ ನೀವೇನು ಕೂಡ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇನ್ ಕೇಸ್ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಅಂದರೆ ನಿಮ್ಮ ಅಕೌಂಟಲ್ಲೇ ಪ್ರಾಬ್ಲಮ್ ಇರುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನೋ ಸಮಸ್ಯೆ ಇರೋದ್ರಿಂದ ಅವ್ರು ಹಣ ಹಾಕೋಕ್ಕಾಗಿರಲ್ಲ, ಅಲ್ಲಿ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ, ಅದರಿಂದ ನಿಮಗೆ ಹಣ ಬರ್ತಾ ಇರಲ್ಲ. ಅದನ್ನ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಪ್ರತಿ ತಿಂಗಳು ಕೂಡ ನಿಮಗೆ ಹಣ ಯಾವ ರೀತಿ ರಿಲೀಸ್ ಮಾಡ್ತಾ ಇರ ಅಂದರೆ, ಒಂದು ಕಂತಿನ ಹಣಕ್ಕೆ ಒಂದು ಡೇಟ್ನ ಫಿಕ್ಸ್ ಮಾಡ್ಕೋತಾರೆ, ಅವತ್ತು ಒಂದು ಹಣನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಾದ್ಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವ್ರಿಗೆ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು 10ನೇ ತಾರೀಕು ಒಳಗಡೆ ಬಂದ್ಬಿಡುತ್ತೆ, ಕೆಲವ್ರಿಗೊಂದು 20ನೇ ತಾರೀಕು ಒಳಗಡೆ ಬರುತ್ತೆ, ಕೆಲವ್ರಿಗೊಂದು 30ನೇ ತಾರೀಕು ಒಳಗಡೆ ಬರುತ್ತೆ. ಇಲ್ಲಿ ಯಾರು ಫಾಸ್ಟಾಗಿ ರಿಸೀವ್ ಮಾಡ್ಕೋತಾ ಇದ್ದಾರೆ ಅವ್ರು ಪ್ರತಿ ತಿಂಗಳು ಕೂಡ ಬೇಗನೆ ರಿಸೀವ್ ಮಾಡ್ಕೋತಾ ಇದ್ದಾರೆ. ಕೆಲವ್ರು ಯಾರು ಲೇಟಾಗಿ ರಿಸೀವ್ ಮಾಡ್ಕೋತಾ ಇದ್ದಾರೆ ಅವ್ರಿಗೆ ಲೇಟಾಗೇ ಬರ್ತಿದೆ. ಇದರಿಂದ ಏನಾಗಿದೆ ಅಂದರೆ ಕೆಲವು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟು ಇಲ್ಲಿ ಎಕ್ಸಾಂಪಲ್ ಆಗಿ ಯೂನಿಯನ್ ಬ್ಯಾಂಕ್ ಅಕೌಂಟಲ್ಲಿದೆ, ಅಲ್ಲಿ SBI ಬ್ಯಾಂಕ್ ಅಕೌಂಟು ಇವಾಗ ಬೇರೆಯವ್ರು ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಒಂದು ಯೂನಿಯನ್ ಬ್ಯಾಂಕ್ ಆಗಿರೋದ್ರಿಂದ ನನಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ಏನು 2,000 ರೂಪಾಯಿ ಬರ್ತಿದೆಯಲ್ಲ, ಅದು ನನ್ನ ಖಾತೆಗೆ ಬರೋದು ಒಂದು 25ನೇ ತಾರೀಕು ಆದಮೇಲೆ ಬರ್ತಿದೆ. ಅವ್ರದ್ದು SBI ಅಕೌಂಟು ಇದು ಗೋರ್ಮೆಂಟಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ವಾ, ಅದರಿಂದ ಅವ್ರಿಗೆ ಏನಾಗ್ತಿದೆ ಅಂದರೆ 10ನೇ ತಾರೀಕು ಒಳಗಡೆ ಬರ್ತಿದೆ, 15ನೇ ತಾರೀಕು ಒಳಗಡೆ ಬರ್ತಿದೆ ಪ್ರತಿ ತಿಂಗಳು ಅಂದ್ಬಿಟ್ಟು ಎಷ್ಟೊಂದು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಕೆಲವರು ಎಷ್ಟೊಂದು ಜನ ಆಗಲೇ ಮಾಡಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೇನಾದರೂ 2,000 ರೂಪಾಯಿ ಬರ್ತಿದೆ, ಏನು ಕೂಡ ಸಮಸ್ಯೆ ಆಗಿಲ್ಲ ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಬೇಗ ಬರಬೇಕು ಅಂದ್ಬಿಟ್ಟು ಯಾರು ಕೂಡ ಆ ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡಬಾರ್ದು. ಯಾಕೆಂದರೆ ಚೇಂಜ್ ಮಾಡಿದ್ರೆ ಅಲ್ಲಿ ನಿಮಗೆ ತಿರ್ಗಿ ಆಧಾರ್ ಅನ್ಲಿಂಕ್ ಮಾಡಿಸ್ಬೇಕಾಗುತ್ತೆ, ತಿರ್ಗಿ KYC ಮಾಡಿಸ್ಬೇಕಾಗುತ್ತೆ, ಅದರಿಂದ ನಾವು ನಿಮ್ಮ ಅಕೌಂಟ್ಗೆ ಹಣ ಹಾಕೋದು ತೊಂದರೆ ಆಗುತ್ತೆ. ಈ ತಪ್ಪನ್ನ ಯಾರು ಕೂಡ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿದೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರು ಪಡಿತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದ.